ಸಂತೋಷ್ ಬಂದು ನನಗೆ ಮುಂಚಿನ ಗೆಳೆಯ ಅಂದರೆ ಜಿಮ್ನಾಸ್ಟಿಕ್ಸ್ ಫ್ರೆಂಡು. ಕೆಂಪ ಅನ್ನೋ ಚಿತ್ರ ಫಸ್ಟ್ ಚಿತ್ರ ಆಯಿತು. ಕೆಂಪ ಅನ್ನೋ ಚಿತ್ರ ಮಾಡೋದಕ್ಕಿಂತ ಮುಂಚೆ ಜಿಮ್ನಾಸ್ಟಿಕ್ಸಲ್ಲಿ ಫ್ರೆಂಡ್ಸ್ ಆಗಿದ್ವಿ. ಸೊ ಅದಾದಮೇಲೆ ನಾನು ಯೂಶ್ವಲಿ ಮೆಸೇಜ್ ಮಾಡ್ತಾಯಿದ್ದೆ, ರಿಪ್ಲೈ ಮಾಡ್ತಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಗೊತ್ತಿರೋ ಹಾಗೆ ನಮ್ಮ ಪರಿಸ್ಥಿತಿಯಲ್ಲಿ ನೋಡೋ ಹಂಗಾಗಿದೆ. ಸೊ ಎಲ್ಲಿದ್ದರೂ ಸರ್ ಒಂದು ಬೇಜಾರು ಅಂತಂದರೆ ಎಷ್ಟೋ ಕಲಾವಿದರು ಇರೋದು, ನರ್ಸಿರೋರು, ಸಾಮಾನ್ಯದವರು ಭಾಳ ಕಮ್ಮಿ ಅಂದರೆ ನಾವು ನೋಡಿರೋದು. ಈ ಬೆಳಗ್ಗೆ ನಾವು ಫಾಲೋಸ್ ಮಾಡ್ತಾ ಇದ್ದೀವಿ. ಸೊ ಬರ್ತಾ ಇಲ್ಲ ಆರ್ಟಿಸ್ಟು ನೋಡೋಕ್ಕೆ ಕೊನೆ ಟೈಮಲ್ಲಿ. ಏನು ಗೊತ್ತಾ, ಈ ವಿಷಯ ಇವಾಗ ನಡೆದಿರೋ ಪರಿಸ್ಥಿತಿ ಏನಿದೆಯೋ ಅದರಲ್ಲೂ ಕಾಂಟ್ರವರ್ಸಿ ಹುಡುಕತ್ತೆ. ಫಸ್ಟ್ ಆಫ್ ಆಲ್ ಇದು ಮಾಡ್ತಾರೆ ಕ್ವೆಶನ್ಸ್ ಕೇಳೋದಿತ್ತು. ಇವಾಗ ಏನಾಗಿರೋದು ವಿಷಯ, ಅದರಲ್ಲಿ ಯಾಕೆ ಕಾಂಟ್ರವರ್ಸೀಸ್ ಹುಡುಕತ್ತೆ ಅಲ್ವಾ? ಸೊ ಎಲ್ಲಿದ್ರು ಅವ್ರ ಆತ್ಮಶ 2 ಸಿನಿಮಾ ರಿಲೀಸಿಗೆ ನಿಂತಿದೆ, ರೆಡಿ ಇದೆ ಸಿನಿಮಾ. ಏನಾದರೂ ಬೆಂಬಲ 100% ಬೆಂಬಲ ಅಂದರೆ ನಾನು ಒಬ್ಬನೇ ಅಲ್ಲ. ಈ ಥರ ಆದಾಗ ಎಲ್ಲರೂ ಇದ್ದಾರೆ. ಸುಮ್ಮನೆ ನಾನು ಅಂತ ಹೇಳೋದಕ್ಕಿಂತ ಇಡೀ ನಮ್ಮ ಹಿರಿಯ ಕಲಾವಿದರೆಲ್ಲ ಎಲ್ಲರೂ ಬೆಂಬಲ ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ವಿ ಆರ್ ಆಲ್ ದ. ಥ್ಯಾಂಕ್ ಯು ಸರ್. ಫ್ಯಾಮಿಲಿ ಜೊತೆ ಮಾತಾಡಿದ್ರೆ ತಾಯಿ ಹುಷಾರಾಗಲಿಲ್ಲ, ಎಲ್ಲ ಮಾತಾಡ್ಕೊಂಡು ಗಣಪ ಸಮಾಜದ ಜೊತೆ ಯಾಕೆ ಮಾಡಿಕೊಂಡು ಮುಂಚೆ ಸಿಕ್ಕಾಪಟ್ಟೆ ಪರಿಚಯ ಅಷ್ಟು ಸೇರ್ತಾರೆ. ವಿಕಾಸ ಬಂದಾಗ ಖುಷಿ ಮಾಡಿದ ಅದಾದಮೇಲೆ ಸಿಕ್ಕಿದ್ದು. ಅದಾದಮೇಲೆ ಫಸ್ಟ್ ಸಲ ಜೈಪುರದಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಯಾವಾಗಲೂ ಮಾತಾಡ್ಸ್ಕೊಂಡು ಹಾಸ್ಪಿಟಲಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ. ಅಂದರೆ ಯಾವುದೋ ಯಾವ ಥರದ ಇಷ್ಟ ಬಿಟ್ಟರೆ ಅವ್ರ ತಂದೆ ತೀರೋದ್ರ ಮೇಲೆ ಅವನಿಗೆ ಸ್ವಲ್ಪ ಬೇರೆ ಥರ ಡಿಪ್ರೆಷನ್ ಆಗ್ತಿತ್ತು. ಅಂದರೆ ಅವನಿಗೆ ಇದ್ದಿದ್ದೇ ದೊಡ್ಡ ಬಲ, ಅವ್ರ ತಂದೆನೇ ದೊಡ್ಡ ಬಲ ಅಂತಿದ್ದು. ಆಮೇಲೆ ಅವ್ರ ತಂದೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್, ಅವ್ರಿಗೆ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಿದ್ದಾರೆ. ಆ ಟೈಮಲ್ಲಿ ಅವ್ರ ತಂದೆ ಹೋದಾದ್ಮೇಲೆ ಅವನಿಗೆ ಒಂದಷ್ಟು ಆಗುತ್ತಲ್ಲ, ಅದು ಆ ರೀತಿ ನನಗೆ ಒಂದಷ್ಟು ಅಂದರೆ ಸೋಷಿಯಲೈಸ್ ತುಂಬ ಆಗ್ತಿರಲಿಲ್ಲ. ಒಂದಷ್ಟು ಹಳೆ ಫ್ರೆಂಡ್ಸ್ ಸಿಕ್ಕಿದ್ರೆ ಸಾಕು ಅವನಿಗೆ ಅದೇ ಖುಷಿ ಅವನಿಗೆ. ಬಿಟ್ಟರೆ ಅದೇ ಅನ್ಫಾರ್ಚುನೇಟ್ಲಿ ನಾವು ಜೀವನ ಮಾಡ್ಕೊಳಕ್ಕಾಗ್ತಿಲ್ಲ. ಯಾಕಂದರೆ ಯಾವುದೋ ಒಂದು ಏಜ್ ಆಗಿ ಯಾವುದೋ ಒಂದಷ್ಟು ಒಂದಷ್ಟು ಜೀವನ ನೋಡಿ ಆ ಥರದ್ದಾಗಿದ್ರು ಒಂದು ಸ್ವಲ್ಪ ಎಲ್ಲ ಒಂದು ಮನಸ್ಸಿಗೆ ಇದಾಗಿರೋದು. 34 ಏಜು ಅಂತಂದ್ರೆ 34 ಏಜು ಆ ಥರದ ಒಂದು ಏನು ಸಣ್ಣ ಪುಟ್ಟದೇ ಇದ್ದಿದ್ದು. ಹಾಸ್ಪಿಟ್ಲಿಂದ ಬಂದಾದ್ಮೇಲೆ ಅಷ್ಟೇ ಎಲ್ಲ ಒಂದು ಚಾಕ್ಲೇಟ್ ಕೊಡಿಸೋದು, ಒಂದು ಐಸ್ ಕ್ರೀಮ್ ಕೊಡಿಸೋದು, ಆ ಥರದೇ ಜೀವ. ಇಲ್ಲ, ತುಂಬ ಒಳ್ಳೆ ಗೆಳೆಯ ನನಗೆ ಸಂತು. ಸುಮಾರು ವರ್ಷದಿಂದಲೂ ಹೋಗ್ತಿದ್ದೆ. ಅಂದರೆ ನಾನು ಸಂತು ಎಲ್ಲ ಹೊಸೊಟ್ಟಿಗೆ ಇಂಡಸ್ಟ್ರಿ ಬಂದಿದ್ದು. ಅದ್ರ ಜೊತೆಗೆಲ್ಲ ಒಂದೇ ಊರ ಕಡೆ ಮಾವನೇಕಲ್ ಕಡೆಯಿಂದ ಬಂದಿರೋ ತುಂಬ ಬೇಜಾರಾಗುವಂಥ ವಿಷಯ. ತುಂಬ ಬೇಗನೆ ಕಳ್ಕೊಂಡ್ಬಿಟ್ಟು ನಾವು ತುಂಬ ದುಃಖ ಇರಬೇಕಿತ್ತು, ಇದು ಬಾಳ್ಬೇಕಿತ್ತು. ಬಟ್ ವಿಧಿವಶಾತ್ ಮಾಡೋಕ್ಕಾಗಲ್ಲ. ನಾನು 2 ತಿಂಗಳು ಮೆನ್ಷನ್ ಇರ್ತೀನಿ ಮೀಟ್ ಮಾಡಿದ್ವಿ. ನಮ್ಗೆ ತುಂಬ ಜನ ಕಾಮನ್ ಫ್ರೆಂಡ್ಸ್ ಇರೋದ್ರಿಂದ ಸೊ ಮೀಟ್ ಮಾಡ್ತಾರೆ. ಇಲ್ಲ, ಅವ್ರದ್ದು ಬರ್ಕಿ ಏನೋ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಸೊ ಸಿನಿಮಾ ಟಾಪಿಕ್ ಒಂದಷ್ಟು ಮಾತಾಡಿ ಅಲ್ಲಿಗೆ ನನಗೆ ಈಗ ಅಂದರೆ ಒಂದು ವಾರದಲ್ಲಿ ನನಗೆ ಗೊತ್ತಾಗಿದ್ದು. ಬಟ್ ರಿಕವರ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೀರಿಯಸ್ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡಿ ಹೇಳಿದ್ರೆ ಗೊತ್ತಾಯಿತು ಇಷ್ಟೊಂದು ಸೀರಿಯಸ್ ಆಗಿತ್ತು. ಕಾಸ್ ಆಫ್ ಡೆತ್ ಏನೇ ಇದ್ದರೂ ಅವ್ರ ಫ್ಯಾಮಿಲಿಯವ್ರು ಬರ್ತಾರೆ, ಅವರು ಮಾತಾಡ್ತಾರೆ, ಅವ್ರು ಹೇಳ್ತಾರೆ. ನೆಕ್ಸ್ಟ್ ಏನು ಪ್ರಾಸೆಸ್ ಮಾಡ್ತಾರೆ ಕ್ರಿಮೇಷನ್ ಎಲ್ಲ ಅವ್ರು ಹೇಳ್ತಾರೆ.
ನನ್ನ ಫ್ರೆಂಡ್ಸ್ ಜೊತೆಲಿದ್ದೆ ಎಲ್ಲ ಸೊ ಮಾತಾಡೋ ಇದರಲ್ಲಿ ಇರಲಿಲ್ಲ ICUನಲ್ಲಿ ಲಾಸ್ಟ್ ಅದ್ರಾಗ ಮಾತಾಡೋಕ್ಕಾಗಲಿ. ಬಟ್ 24 hours ಫ್ರೆಂಡ್ಸ್ ಜೊತೆಲಿದ್ದಾಗ ಅವ್ರ ಹತ್ರ ನಾನು ಟಚಲ್ಲಿದ್ದೆ. ರಿಕವರಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ.